ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತ ಶ್ರೀ ಚಿದಂಬರ ಮಹಾಗುರು ಚರಿತ್ರೆಯ 8ನೇ ಅಧ್ಯಾಯವನ್ನು ನೋಡೋಣಂತ. ಚಿದಂಬರ ನಾಮ ಮಹಿಮೆ. ಶ್ರೀ ಚಿದಂಬರ ಕಂಗೇರಿ ತಟನಿವಾಸ ಸ್ಥಾನ ಸಚ್ಚಿದಾನಂದ ಗಣಪ್ರಿಯ ರೂಪಾತ್ಮನೇ ನಮಃ. ಓಂ ಶ್ರೀ ಶಿವಚಿದಂಬರಾಯ ನಮಃ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಜಪತೋ ನಾಸ್ತಿ ಕುಕರ್ಮ ಎಂಬಂತೆ ಕಲಿಯುಗದಲ್ಲಿ ಸರ್ವಶ್ರೇಷ್ಠ ನಾಮವಾದ ಚಿದಂಬರ ಜಪಾನಷ್ಟು ಅನ್ನದಿಂದ ಪುಣ್ಯರಾಶಿ ಪ್ರಾಪ್ತವಾಗುವುದು. ಒಮ್ಮೆ ಶ್ಯಾಮ ಸಾಂಬರೆಂಬ ಭಕ್ತ ದ್ವಯರು ಏಕಾಂತದಲ್ಲಿ ಗುರುಗಳಿಗೆ ನಮಿಸಿ, ದಯಾಗಣನೆ, ನಿನ್ನನ್ನು ಭಜಿಸುವ ಭಕ್ತರಿಗೆ ಯಾವ ಲೋಕ ಪ್ರಾಪ್ತವಾಗುವುದೆಂಬುದನ್ನು ಹೇಳಿರಿ ಎಂದು ಕೇಳಲು ಗುರುಗಳು ಅವರ ಮೇಲೆ ಮಸ್ತಕದ ಮೇಲೆ ವರದ ಹಸ್ತವಿರಿಸಿ ಊರ್ಧ್ವ ದೃಷ್ಟಿಯಿಂದ ನೋಡಲು ಹೇಳಿದರು. ಆಗ ಅವರಿಗೆ ಎಲ್ಲಾ ಕಡೆಗೂ ಪ್ರಕಾಶ ತುಂಬಿದ್ದು ಕಾಣಿಸಿ ಬ್ರಹ್ಮಾನಂದ ರಸದಲ್ಲಿ ಲೀನರಾದರು. ನಂತರ ಅವರಿಗೆ ಕೈಲಾಸ ಕಂಡಿತು. ಅಲ್ಲಿ ಪಂಚಮುಖಿ ಶಂಭುವು ಜಡೆಯಲ್ಲಿ ಗಂಗೆ ಧರಿಸಿ ಗಿರಿಜಾಮಾತೆಯೊಂದಿಗೆ ಶೋಭಿಸುತ್ತಿದ್ದವನು. ವಿಷ್ಣುವು ಶಿವನ ಪೂಜೆಗೈಯುತ್ತಿದ್ದನು. ಇಂದ್ರಾದಿ ದೇವತೆಗಳು ಮುನಿವರ್ಯರು ಸ್ತೋತ್ರ ಮಾಡುತ್ತಿದ್ದರು. ಎಚ್ಚರವಾಗಿ ನೋಡಿದಾಗ ಅವರಿಗೆ ಚಿದಂಬರ ದೀಕ್ಷಿತರೇ ಕಾಣಿಸಿದರು. ಆಗ ಗುರುಗಳು ಶಿಷ್ಯರಿಗೆ, ಮೊದಲು ಕಂಡಿದ್ದು ವೇದಾಂತ ವರ್ಣಿತ ಪರಬ್ರಹ್ಮವು. ಸಾಧನಾ ಚತುಷ್ಟ ಸಂಪನ್ನರು ಸದ್ಗುರುವಿನ ಸಚ್ಚಿಷ್ಯರಿಗಿದು ಸ್ಥಾನ. ನಂತರ ಕಂಡಿದ್ದು ಎಲ್ಲಾ ಅವತಾರಗಳ ಉತ್ಪತ್ತಿಯಾದ ಶಿವರೂಪವು. ಸರ್ವಸಂಗ ಮುಕ್ತರು, ನನ್ನ ಭಜನೆಯಲ್ಲಿ ಸದಾ ನಿರತರು, ನನ್ನ ಪೂಜಿಸುವವರೂ ಅದನ್ನು ಹೊಂದುವರು. ನನ್ನ ಭಕ್ತರಿಗೆ ದುಃಖ ಶೋಕ ಲೇಷವಿಲ್ಲದ ಕೈಲಾಸ ಲೋಕ ಸಿಗುವುದು. ಶಿವನು ತನ್ನ ನಾಮಗಳಲ್ಲಿ ಅಪಾರ ಶಕ್ತಿಯನ್ನಿಟ್ಟಿದ್ದಾನೆ. ನಾಮಸ್ಮರಣೆ ಮಾಡುವುದರಿಂದ ಪಾಪ ದಹಿಸಿ ವಿಕಲ್ಪಗಳು ನಶಿಸಿ ಅಜ್ಞಾನ ಅಳಿದು ವಿರಾಗ ಹುಟ್ಟುವುದು. ವಿರಾಗದಿಂದ ಭಕ್ತಿ ಉದಿಸುವುದು. ಭಕ್ತಿಯಿಂದ ಜ್ಞಾನ ಲಭಿಸುವುದು. ಅದರಿಂದ ಮುಕ್ತಿ ಸುಲಭವಾಗಿ ದೊರೆಯುವುದು. ಸ್ಕಂದ ಪುರಾಣದಲ್ಲಿ ವರ್ಣಿಸಿದ ಶಿವನ 20 ಶ್ರೇಷ್ಠ ನಾಮಗಳಲ್ಲಿ ಚಿದಂಬರ ನಾಮವು ಅತ್ಯಂತ ಶ್ರೇಷ್ಠವಾದುದು. ನಿರ್ವಿಕಾರ ಸ್ವಪ್ರಕಾಶ ಶುದ್ಧ ಬ್ರಹ್ಮನಿಗೆ ಚಿದಂಬರನೆಂದು ಹೆಸರು. ಎಲ್ಲ ಮಂತ್ರಗಳಿಗೂ ಓಂಕಾರ ಮೂಲವಾದರೆ ಆ ಓಂಕಾರ ಮಂತ್ರಕ್ಕೆ ಮೂಲವೇ ಚಿದಂಬರ ನಾಮವು. 500 ಕೋಟಿ ಶಿವಪಂಚಾಕ್ಷರಿ ಮಂತ್ರವು ಅಂದರೆ ನಮಃ ಶಿವಾಯ ಒಂದು ಚಿದಂಬರ ನಾಮಕ್ಕೆ ಸಮವಾಗಿದೆ. ಪುರಾಣದಲ್ಲಿಯೂ ಇದಕ್ಕೆ ಪ್ರಮಾಣವಿದೆ. ವ್ಯಾಸರು ಹೇಳಿದುದನ್ನೇ ನಿಮಗೆ ಹೇಳಿದೆನು ಎಂದರು. ಚಿದಂಬರ ನಾಮಸ್ಮರಣೆಯಿಂದ ಭಕ್ತರ ಉದ್ಧಾರವಾಗುವುದು. ಒಮ್ಮೆ ನರಗುಂದ ಮಾಂಡಲಿಕನಿಗೆ ಬ್ರಹ್ಮ ಹತ್ಯೆಯ ಪಾಪ ಅಂಟಿ ಬಹಿಷ್ಕಾರಕ್ಕೊಳಗಾಗಿದ್ದನು. ಶಿವಶಾಸ್ತ್ರಿಗಳು ಮಾಂಡಲಿಕನ ಬಾಯಿಯಿಂದ 2 ಸಲ ಚಿದಂಬರ ಅನ್ನಿಸಿ ಪಾಪಹರಣ ಮಾಡಿಸಿ ಬ್ರಹ್ಮ ಭೋಜನ ಪಂಕ್ತಿಯಲ್ಲಿ ಕೂಡಿಸಿದರು. ಪುಣೆ ನಗರದ ಶೇಣವಿ ಬ್ರಾಹ್ಮಣನಾದ ನಾರಾಯಣನೆಂಬ ಗರ್ಭ ಶ್ರೀಮಂತನೋರ್ವ ಮಹಾಸ್ವಾಮಿಯ ದರ್ಶನಾರ್ಥ ಪತ್ನಿ ಪುತ್ರ ಸಮೇತ ಬರುತ್ತಿದ್ದನು. ಮಾರ್ಗ ಮಧ್ಯೆ ಪುತ್ರನಿಗೆ ಭಯಂಕರ ಹುಣ್ಣಾಗಿ ಜ್ವರ ಏರಿ ಮೃತ ಹೊಂದಿದನು. ಅದೇ ಮಾರ್ಗವಾಗಿ ದಿಂಡಿ ಸಮೇತ ಹೋಗುತ್ತಿದ್ದ ರಾಜಾರಾಮರು ಇದನ್ನು ಕಂಡು ಬಾಲಕನ ತಲೆಯ ಮೇಲೆ ಕೈ ಇರಿಸಿ ಭಕ್ತಿಯಿಂದ ಚಿದಂಬರ ಎಂದು ಕರೆಯಲು ಬಾಲಕನು ಸಜೀವನಾದನು. ಎಲ್ಲರೂ ಹರ್ಷಿತರಾದರು. ಕಾಶಿ ವೇದ ವಿದ್ಯಾಶಾಸ್ತ್ರ ಪಾರಂಗತ ಬ್ರಾಹ್ಮಣನೋರ್ವನು ವಿಶ್ವೇಶ್ವರನು ದೃಷ್ಟಾಂತದಲ್ಲಿ ಹೇಳಿದಂತೆ ಮಹಾಸ್ವಾಮಿಯ ಹತ್ತಿರ ಬಂದು ಆತ್ಮಜ್ಞಾನ ದಯಪಾಲಿಸೆಂದು ಗುರುಗಳಿಗೆ ಕೇಳಿದರು. ಆಗ ಗುರುಗಳು ಅವನನ್ನು ತಮ್ಮ ಶಿಷ್ಯಳಾದ ವಿಧವಾ ಇಂದುವಿನ ಹತ್ತಿರ ಕಳುಹಿಸಿದರು. ಅವಳೇನು ಶಾಸ್ತ್ರ ವೇದ ಪುರಾಣ ಇತ್ಯಾದಿ ಓದಿದವಳಲ್ಲ. ಕೇವಲ ಸ್ವಾಮಿಯಲ್ಲಿ ಅಚಲ ಗಾಢ ದೃಢಭಕ್ತಿ ಇತ್ತು. ಅವಳು ಭಕ್ತಿಯಿಂದ ಚಿದಂಬರ ನಾಮದಿಂದ ಪೂಜಿಸುತ್ತಿದ್ದಾಗ ಪ್ರತ್ಯಕ್ಷ ಸ್ವಾಮಿಯು ಅವಳು ಪೂಜಿಸುತ್ತಿದ್ದ ಮೂರ್ತಿಯಲ್ಲಿ ಪ್ರವೇಶಿಸಿ ಪೂಜೆ ಸ್ವೀಕರಿಸುತ್ತಿದ್ದನು. ಆತ್ಮೋದ್ಧಾರದ ಬಗ್ಗೆ ಶಾಸ್ತ್ರಿಗಳು ಅವಳಿಗೆ ಕೇಳಿದಾಗ ದೃಢಭಕ್ತಿಯಿಂದ ಸ್ವಾಮಿಯ ನಾಮ ಸೇವಿಸುವುದೇ ನನ್ನ ಕಾರ್ಯ, ಅದನ್ನು ಬಿಟ್ಟು ಬೇರೇನೂ ನನಗೆ ಗೊತ್ತಿಲ್ಲ ಎಂದು ಹೇಳಿದಾಗ ಕೂಡಲೇ ಶಾಸ್ತ್ರಿಗಳಿಗೆ ಜ್ಞಾನೋದಯವಾಗಿ ನಾಮಸ್ಮರಣೆಯ ಮುಂದೆ ಯಾವುದೇ ವೇದ ಶಾಸ್ತ್ರ ಪುರಾಣ ಇಲ್ಲ, ಆತ್ಮೋದ್ಧಾರಕ್ಕೆ ನಾಮಸ್ಮರಣೆಯೇ ಸರಳೋಪಾಯ ಎಂದು ತಿಳಿದುಕೊಂಡು ಆತ್ಮಜ್ಞಾನ ಪಡೆದುಕೊಂಡರು. ನಾಮದಿಂದಲೇ ಚಿತ್ತಶುದ್ಧಿ, ನಾಮದಿಂದಲೇ ಸರ್ವಸಿದ್ಧಿ, ನಾಮದಿಂದಲೇ ಮುಕ್ತಿ ದೊರಕುತ್ತದೆ. ವೇದೋಕ್ತ ಕರ್ಮಾಚರಣೆ ಮಾಡಿ ನಾಮಸ್ಮರಣೆ ಮಾಡುವುದೇ ದ್ವಿಜರ ಮುಖ್ಯ ಸಾಧನೆ. ಸ್ವಹಿತ ಬಯಸುವವರು ಸತತ ಚಿದಂಬರ ನಾಮ ಜಪಿಸುತ್ತಿರಬೇಕು. 8ನೆಯ ಅಧ್ಯಾಯ ಸಮಾಪ್ತವಾದುದು. ಶ್ರೀ ಚಿದಂಬರಾರ್ಪಣ ಮಸ್ತು. ಜೈ ಚಿದಂಬರ. ಈ ಒಂದು ಚಿದಂಬರರ ಹಾಡು.
ಲಕ್ಷ್ಮೀಮಾತೆಯ ಉದ್ಭವಲಿಂಗಂ ದೀಕ್ಷಿತವಂಶದ ಸುಂದರಲಿಂಗಂ ಕಂಗೇರಿಯಲ್ಲಿ ನೆಲೆಸಿದ ಲಿಂಗಂ ತತ್ಪ್ರಣಮಾಮಿ ಚಿದಂಬರಲಿಂಗಂ ಆಗಮದಿಂದ ಪೂಜಿಪಲಿಂಗಂ ಭೂಸುರರೆಲ್ಲರೂ ಸಾಧನಲಿಂಗಂ ಭವಸಾಗರಕ್ಕೆ ತಾರಕಲಿಂಗಂ ತತ್ಪ್ರಣಮಾಮಿ ಚಿದಂಬರಲಿಂಗಂ ಹರಿಹರ ರೂಪವ ತೋರಿದ ಲಿಂಗಂ ಭಕ್ತಿ ಮುಕ್ತಿ ಪ್ರದಾಯಕಲಿಂಗಂ ಬ್ರಹ್ಮಾನಂದರ ಬೋಧಕಲಿಂಗಂ ತತ್ಪ್ರಣಮಾಮಿ ಚಿದಂಬರಲಿಂಗಂ ಬಿಲ್ವ ಪುಷ್ಪದಿ ಶೋಭಿಪಲಿಂಗಂ ಸಾವಿತ್ರಿ ಸರಸ್ವತಿ ಭಾಗ್ಯದ ಲಿಂಗಂ ಗುರವರ ರೂಪವ ಜ್ಞಾನದ ಲಿಂಗಂ ತತ್ಪ್ರಣಮಾಮಿ ಚಿದಂಬರಲಿಂಗಂ ಸತ್ಯ ಸನಾತನ ಸಿದ್ಧರಲಿಂಗಂ ಸತ್ಯಾನಂದದ ಪ್ರೇರಕಲಿಂಗಂ ಚಿತ್ತಸ್ವರೂಪದ ಚಿನ್ಮಯಲಿಂಗಂ ತತ್ಪ್ರಣಮಾಮಿ ಚಿದಂಬರಲಿಂಗಂ ಸ್ವಯಂ ಪ್ರಕಾಶ ಗೋಚರಲಿಂಗಂ ಪ್ರಪಂಚಕಲ್ಪಕನಾಶಕಲಿಂಗಂ ಭೂಮಂಡಲದಲ್ಲಿ ಪ್ರಸಿದ್ಧಲಿಂಗಂ ತತ್ಪ್ರಣಮಾಮಿ ಚಿದಂಬರಲಿಂಗಂ ಸರ್ವಜನರನು ರಕ್ಷಕಲಿಂಗಂ ಸರ್ವಾರಿಷ್ಟನಾಶಕಲಿಂಗಂ ಸರ್ವಾನಂದ ಪ್ರೇರಕಲಿಂಗಂ ತತ್ಪ್ರಣಮಾಮಿ ಚಿದಂಬರಲಿಂಗಂ ತತ್ಪ್ರಣಮಾಮಿ ಚಿದಂಬರಲಿಂಗಂ. ಚರಿತ್ರೆ ಹಾಗೂ ಹಾಡು ಕೇಳಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ.